ಸತ್ಯನ ಮೊದಲನೇ ಸತಿ ನೋಡಿದಾಗ ಇನ್ ಯಾವತ್ತು ಅವಳನ್ನ ನೋಡ್ಲೇಬಾರ್ದು ಅನ್ಕೊಂಡಿದ್ದು. ಲೈಫ್ ಲಾಂಗ್ ನಮ್ ಬಾಂಡಿಂಗ್ ಹೀಗೆ ಇರಬೇಕು ಅನ್ಸುತ್ತೆ. ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ಸತ್ಯನ ಯಾವತ್ತೂ ಕಳ್ಕೊಳಕ್ಕೆ ನನ್ ಮನ್ಸು ಒಪ್ತಿರಷ್ಟು ಹತ್ರ ಆಗೋಗಿದ್ದಾಳೆ. ನಿನ್ನಿಂದಾನೇ ನಿದ್ದೆ ಹಾಳಾಗ್ತಾ ಇರೋದು ಅಮೂಲ್ ಬೇಬಿ. ನೀನಿಲ್ಲಿ ಇರ್ಬೇಡ, ಸುಮ್ನೆ ಹೋಗು, ದೂರ ಇರು. ಯಪ್ಪ, ಹೀಗೆ ಆಗ್ತಿದ್ರೆ ಒಂದಲ್ಲ ಒಂದಿನ ನನ್ಗೆ ಹುಚ್ಚಿಡಿಯುತ್ತೆ. ನಂಗೆ ಹುಚ್ಚಿಡಿಸ್ತಿದ್ದಾನೆ ಅವನು. ನಾನು ಒಬ್ಳೆ ಯಾಕೆ ಹುಚ್ಚಿ ಆಗ್ಲಿ? ನೀನೇ ತಾನೇ ನಂಗೆ ಹುಚ್ಚಿಡಿಸ್ತಾ ಇರೋದು. ಇವನ್ಗೂ ನಾನು ಹುಚ್ಚಿಡಿಸ್ಬೇಕು. ನಾನು ಏನಂತ ಹೇಳಿ, ಹೇಗೆ ಹೇಳಿ? ಅಮೂಲ್ ಬೇಬಿಗೆ ನಾನ್ ನಿಜವಾಗ್ಲೂ ಇಷ್ಟ ಆಗ್ತೀನ? ಈ ಮೂತಿನ ಅವನ್ ನಿಜವಾಗ್ಲೂ ಇಷ್ಟಪಟ್ಟಿರ್ತಾನ? ಅರೆ ಸತ್ಯ, ಇಷ್ಟ ಆಗಿರೋದಕ್ಕೆ ತಾನೆ ಅವನ್ ನಿನ್ ಚಿತ್ರನ ಪೇಂಟಿಂಗ್ ಮಾಡಿರೋದು. ಹಾಗಂದ್ಮೇಲೆ ಅವನ್ ಮನ್ಸಲ್ಲಿ ನೀನೇ ತಾನೇ ಇರೋದು. ಆ ಸತ್ಯ, ಈ ರಿಂಗ್ ನ ಯಾವಾಗ ಹಾಕೊಂಡೆ ಅನ್ನೋದೇ ನೆನಪಾಗ್ತಿಲ್ವೇ? ಆದ್ರೂ ಈ ರಿಂಗ್ ನನ್ನ ಲೈಫಲ್ಲಿ ಬಂದಾಗಿಂದ ಏನೋ ಮ್ಯಾಜಿಕ್ ಆಗ್ತಾ ಇದೆ. ಯು ಲಕ್ಕಿ ರಿಂಗ್. ಈ ರಿಂಗ್ ಏನೋ ಮೋಡಿ ಮಾಡ್ತಾ ಇದೆ. ಈ ರಿಂಗಿಗೂ ನನಗಾಗಿರೋ ಡಿಂಗಿಗೂ ಏನಾದ್ರೂ ಲಿಂಕ್ ಇದೆಯಾ? ಬಾಬಾ ನನ್ ಕೇಳ್ಬಿಡ್ಲಾ ಈ ರಿಂಗ್ ನ ಎಲ್ಲಿಂದ ತಂದ್ರಿ ಅಂತ? ಯಪ್ಪ, ಬೇಡ ಬೇಡ. ಆದ್ರೂ ಈ ರಿಂಗ್ ಈ ಬೆರಳಲ್ಲಿ ಇರಬಾರ್ದು. ಈ ಜಾಗ ಏನಿದ್ರು ನನ್ನ ಹುಡುಗ ನನ್ಗೋಸ್ಕರನೇ ಹಾಕೋ ರಿಂಗ್ಗೆ ಅಂತಾನೆ ಇರೋದು. ಸಾರಿ ರಿಂಗ್, ನಾನ್ ನಿನ್ನ ಸ್ವಲ್ಪ ದೂರನೇ ಇಟ್ಟಿರ್ತೀನಿ. ಬೇಜಾರಾಯ್ತಾ? ಏನ್ ಗೊತ್ತಾ, ನೀನ್ ಸ್ವಲ್ಪ ಜಾಸ್ತಿ ಮ್ಯಾಜಿಕ್ ಮಾಡ್ತೀಯ ಅಂತ ನನಗ್ ಭಯ. ಈಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಇನ್ನು 1 ನಿಮಿಷ ಟೈಮ್ ಕೊಡಿ, ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೀನ್ ಸೇಫ್ ಆಗಿದ್ಯಾ ಅಂತ ನೀನ್ ತಿಳ್ಕೊಂಡಿದ್ಯಾ, ಆದ್ರೆ ಒಂದ್ಸಲ ಸುತ್ತ ತಿರುಗಿ ನೋಡು. ನಿನ್ನ ವಿಚಾರವಾಗಿ ಈಗಾಗಲೇ ತುಂಬಾ ಮಾತಾಡ್ಬಿಟ್ಟಿದ್ದೀನಿ. ಇನ್ಮೇಲೆ ವಾರ್ನಿಂಗ್ ಅಂತ ಯಾವುದೂ ಇರಲ್ಲ. ಯಾಕೆ ಚಿದಗ್ನಿ ಬಾಯಿ? ನನ್ನ ನೋಡಿದ ತಕ್ಷಣ ಹಿಂದೆ ಹೋಗುವಷ್ಟು ಭಯನಾ? ನಾನ್ ಹೀಗೆ ಕೂತ್ರೆ ಆಗಲ್ಲ. ನಾನು ಯುದ್ಧಕ್ಕೆ ಇಳಿಲೇಬೇಕು. ಆ ಸತ್ಯ ಅನ್ನೋ ಹುಳನ ಹೊಸ್ಕಾಕ್ಲೇಬೇಕು. ಇವಳನ್ನು ಅವರಪ್ಪ ಇರೋ ಜಾಗಕ್ಕೆ ಕಳಿಸ್ಬೇಕು.
ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಕಾಲ್ ಪಿಕ್ ಮಾಡಿಲ್ಲ. ಅಟ್ಲೀಸ್ಟ್ ಕಾಲ್ ಬ್ಯಾಕ್ ಕೂಡ ಮಾಡಕ್ಕಾಗಿಲ್ವಾ? ಸಾರಿ ದಿವ್ಯಾ ಅವರೇ, ಯಾವುದೋ ಟೆನ್ಷನ್ ಅಲ್ಲಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ ಸಾರಿ ನನಗ್ ಬೇಕಾಗಿಲ್ಲ. ನಿಮ್ಗೆ ನನಗಿಂತ ಬೇರೆಯವ್ರ ಮೇಲೆ ಗಮನ ಜಾಸ್ತಿ ಆಗಿದೆ. ನೋ ದಿವ್ಯಾ ಅವರೇ, ಯಾಕೆ ಹಾಗೆ ಅನ್ಕೋತೀರಾ? ಮತ್ತಿನ್ನೇನು ನನ್ನನ್ನ ಯಾಕೆ ಈ ರೀತಿ ಅವಾಯ್ಡ್ ಮಾಡ್ತಿದ್ದೀರಾ? ನೋಡಿ ನೋಡಿ, ಈಗ್ಲೂ ನಿಮ್ ಕೈಲಿ ರೋಸ್ ಇದೆ, ಅದನ್ನ ಹೇಗ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಜ ಹೇಳಿ, ಇದನ್ನ ನನಗೆ ತಾನೇ ತಂದಿರೋದು? ಹಾ ದಿವ್ಯಾ ಅವರೇ, ನಿಮ್ಗೆ ಅಂತಾನೆ ತಂದಿದ್ದು. ಕೊಡಿ ಮತ್ತೆ. ಕೊಡೋದು ಅಂದ್ರೆ ಹೀಗಲ್ಲ, ಮಂಡಿ ಊರಿ ಫೀಲ್ ಮಾಡ್ಕೊಂಡ್ ಕೊಡ್ಬೇಕು, ಆಗ್ಲೇ ನಾನು ತಗೊಳ್ಳೋದು. ಅಮೂಲ್ ಬೇಬಿ, ನನಗೇನಾಗ್ತಿದೆ? ಯಾಕೆ ಹೀಗೆಲ್ಲ ಆಗ್ತಿದೆ? ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಒಂದು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಹೃದಯದಲ್ಲಿ ಪ್ರೀತಿ ಹುಟ್ಟಿರೋದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಕಣ್ ಮುಚ್ಚಿದ್ರು ನೀನೇ ಕಾಣ್ತೀಯ, ಕಣ್ ಬಿಟ್ರು ನೀನೇ ಕಾಣ್ತಿದ್ಯಾ. ನಿನಗೂ ಹೀಗೆಲ್ಲ ಆಗ್ತಿದ್ಯಾ ಅಮೂಲ್ ಬೇಬಿ? ನನಗೆ ನೀನಂದ್ರೆ ತುಂಬಾ ಇಷ್ಟ ಅಮೂಲ್ ಬೇಬಿ. ಐ ಲವ್ ಯು. ಸತ್ಯ, ನಿನ್ ಮನ್ಸಲ್ಲಿ ಏನಿದೆಯೋ ನನ್ ಮನ್ಸಲ್ಲೂ ಅದೇ ಇರೋದು.
ಏನೋ ನಿಂದು? ಓ, ಏನಾಯ್ತೋ ನಿಂಗೆ? ಏನ್ ಬ್ರೋ, ಮದ್ವೆನೇ ಇನ್ನೂ ಆಗಿಲ್ಲ, ಇಷ್ಟೆಲ್ಲ ಭಯ ಬೀಳೋ ನೆಸೆಸಿಟಿ ಇದೆಯಾ? ರೆಡ್ ರೋಸು, ಗನ್ನು. ಗನ್ನ? ಕರ್ಮ, ಈ ವೆಬ್ ಸೀರೀಸ್ ಸ್ಟಾರ್ಟ್ ಆದಾಗಿಂದ ಕನ್ಸಲ್ಲೆಲ್ಲ ಬರೀ ಕ್ರೈಮೇ ನಡೀತಿದ್ಯಾ? ಬ್ರೋ, ಕನ್ಸಲ್ ಕಂಡಿದ್ದಕ್ಕೆಲ್ಲ ನಿಜವಾಗ್ಲೂ ರಿಯಾಕ್ಟ್ ಮಾಡಬಾರ್ದು, ಎಡ್ವರ್ಟ್ ಆಗತ್ತೆ. ಅಷ್ಟಕ್ಕೂ ಅಂತ ಕನ್ಸು ಏನ್ ಬಿತ್ತು ನಿಂಗೆ? ಅದು ನನ್ನ ಪ್ರೀತಿ ಕನ್ಸು, ನನ್ನ ಪ್ರೀತಿ ಕೊಂದಾಕಿದ ಕನ್ಸು. ಪ್ರೀತಿ ಸಾಯಿಸೋ ಕನ್ಸ? ಯಾಕೋ, ಕನ್ಸಲ್ ದಿವ್ಯ ಏನಾದ್ರೂ ಕೈ ಕೊಟ್ಬಿಟ್ಲಾ? ಇಲ್ಲ. ಯಾರಾದ್ರೂ ದಿವ್ಯನ್ ಶೂಟ್ ಮಾಡ್ಬಿಟ್ರ? ಇಲ್ಲ. ದಿವ್ಯ ನಿನ್ನಿಂದ ದೂರ ಆಗಿಲ್ಲ, ಅವಳನ್ನ ಯಾರು ಶೂಟೂ ಮಾಡಿಲ್ಲ, ಮತ್ ನಿನ್ ಪ್ರೀತಿ ಹೇಗೋ ಸಾಯುತ್ತೆ? ಇಲ್ಲ, ನಾನು ಸತ್ತು ಅವಳು ಸತ್ ಮೇಲೆ ನನ್ನ ಪ್ರೀತಿ ಹೇಗೆ ಉಳ್ಕೊಳ್ಳುತ್ತೆ? ಉಳ್ಕೊಂಡಿದ್ದು ದಿವ್ಯ ಮಾತ್ರ. ಗನ್ ಅವಳ ಕೈಲೇ ಇತ್ತು ಬ್ರೋ, ಗನ್ ತುದಿಲಿ ಹೊಗೆ ಬರ್ತಿತ್ತು. ಅಷ್ಟೇ ಅಲ್ಲ, ನೀನು ಅವಳ ಪಕ್ಕನೇ ನಿಂತಿದ್ದೆ. ತಗೊಳಪ್ಪ, ಮದುವೆ ಆಗು ಅಂದ್ರೆ ನೀನೇ ಮಂತ್ರ ಹೇಳು ಅಂದಂಗಾಯ್ತು. ನಾನು ಯಾಕೋ ನಿನ್ ಕನ್ಸಲ್ ಬಂದಿದ್ದೆ. ಬ್ರೋ, ದಿವ್ಯಾ ಕಾಲೇಜಲ್ಲಿ NCCಗೆ ಏನಾದ್ರೂ ಹೋಗ್ತಾ ಇದ್ಲಾ? ನಂಗೆ ಗೊತ್ತಿಲ್ಲ. ಅವಳಿಗೆ ಟೆರರಿಸ್ಟ್ ಲಿಂಕ್ ಏನಾದ್ರೂ ಇದೆಯಾ? ರಾಹುಲ್. ಓಕೆ ಓಕೆ, ನೀನ್ ಯಾವತ್ತಾದ್ರೂ ಅವಳನ್ನ ಶೂಟಿಂಗ್ ಗೇಮ್ ಏನಾದ್ರೂ ಆಡಕ್ ಕರ್ಕೊಂಡು ಹೋಗಿದ್ಯಾ? ಇಲ್ಲಪ್ಪ. ಮತ್ತ್ಯಾಕ್ ದಿವ್ಯನ್ ಕೈಲಿ ಗನ್ ಇಮ್ಯಾಜಿನ್ ಮಾಡ್ಕೊಂಡಿದ್ಯಾ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ನಿನ್ ಕನ್ಸಲ್ಲಿ ಏನಾಯ್ತು ಅದನ್ನಾರು ನೀಟಾಗಿ ಎಕ್ಸ್ಪ್ಲೈನ್ ಮಾಡು. ನಾನು ದಿವ್ಯಾ ಅವ್ರಿಗೆ ರೋಸ್ ಕೊಡೋಕೆ ಅಂತ ಕಾಯ್ತಾ ಇದ್ನಾ, ಅಷ್ಟರಲ್ಲಿ ಅಮೂಲ್ ಬೇಬಿ ಅಂತ ಯಾರೋ ನನ್ ಕರೆದ್ರು. ನಾನು ಅವಳ ಹತ್ರ ಓಡೋಗ್ಬಿಟ್ನ. ಅವಳು ನೋಡ್ತಿದ್ದಂಗೆ ತುಂಬಾ ಖುಷಿಯಾಗಿ ನನಗೆ ಪ್ರಪೋಸ್ ಮಾಡ್ಬೇಕು ಅನ್ನಿಸ್ತು. ಅದಕ್ಕೆ ನಾನೇ ಪ್ರಪೋಸ್ ಮಾಡ್ಬಿಟ್ಟೆ. ಅಷ್ಟರಲ್ಲಿ ನಾವು ಒಬ್ಬರನ್ನೊಬ್ರು ತಪ್ಕೊಂಡ್ವಾ, ಫೈರ್ ಆಗೋಯ್ತು. ಅದೇ ಶಾಕಲ್ಲಿ ಕೂಗ್ತಾ ಹಿಂದೆ ತಿರುಗಿದ್ರೆ ದಿವ್ಯಾ ಗನ್ ಹಿಡ್ಕೊಂಡು ನಿಂತಿದ್ಲು ಬ್ರೋ. ಗನ್ನಿಂದ ಹೊಗೆ ಬರ್ತಾ ಇತ್ತು. ಅವಳ ಪಕ್ಕ ನೀನು ನಿಂತಿದ್ದೆ. ಅದೆಲ್ಲ ಬಿಡು ಬ್ರೋ, ನೀನ್ ಪ್ರಪೋಸ್ ಮಾಡಿದೆ ಅಂದ್ಯಲ್ಲ, ಆ ಹುಡುಗಿ ಯಾರು? ಸತ್ಯ.
ಅಂತ ನನಗೆ ಗೊತ್ತಿಲ್ವಾ? ಎಷ್ಟು ದಿನ ಅಂತ ಹೀಗೆ ಮಾಡ್ತೀಯ? ಒಂದಲ್ಲ ಒಂದಿನ ನಿನ್ನ ಬಾಯಿಂದನೇ ಆಚೆ ಬರಬೇಕು. ಇಂಥ ಕಣ್ಣ ಮುಚ್ಚಲೆ ಆಟ ಎಲ್ಲ ತುಂಬ ದಿನ ನಡೆಯಲ್ಲ. ಅದು ಸರಿ, ಇಷ್ಟೊತ್ತಿಗೆ ಈ ರೂಮಿಗೆ ಬಂದಿದ್ದು ಸರಿನಾ? ಹೋಗು, ಮನೆಗೆ ಹೋಗಿ ಮಲ್ಕೋ. ನಿದ್ದೆಗಣ್ಣಲ್ಲಿ ಎದ್ಬಂದು ನನ್ನ ಎದೆ ಬಡ್ತಾನೆ ನಿಲ್ಸ್ಬಿಟ್ಲು. ಸದ್ಯ ನಾನ್ ಬಂದಿದ್ ಗೊತ್ತಾಗಿಲ್ಲ. ಹಾಗಿದ್ರೆ ಇವಳು ಇದನ್ನೆಲ್ಲ ಇನ್ಯಾರಿಗೆ ಹೇಳಿರ್ಬೋದು? ಹೋಗು. ಇವಾಗ ನಗಂತದ್ ಏನಾಯ್ತು? ನಿನಗೆ ಯಾಕಿದ್ದ ಕನ್ಸು ಬಿತ್ತು ಅಂತ ಅರ್ಥ ಆಯ್ತು. ಏನು ಹಿಂಗ್ ಅರ್ಥ ಆಗಿದ್ದು? ವೆರಿ ಸಿಂಪಲ್ ಬ್ರೋ. ಕನ್ಸ್ ಅನ್ನೋದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿರೋ ಮೆಮರೀಸ್ ಇಂದ ಬರುತ್ತೆ. ಅದೇ ತರ ನಿನ್ ಸಬ್ ಕಾನ್ಶಿಯಸ್ ಅಲ್ಲಿರೋ ಮೆಮರೀಸ್ ಎಲ್ಲ ರೆಕಾರ್ಡ್ ಆಗಿ ಮಿಕ್ಸ್ ಆಗ್ಬಿಟ್ಟಿದೆ ಬ್ರೋ. ಹಾಗೆ ಮಿಕ್ಸ್ ಆಗಿ ಒಂದ್ ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ. ಅದೇ ಸೀಕ್ವೆನ್ಸ್ ನಿನ್ ಕನ್ಸಲ್ಲಿ ಸೀನ್ ತರ ಬರ್ತಿದೆ ಅಷ್ಟೇ. ಆದ್ರೂ ಇದ್ರಲ್ಲೊಂದು ಇಲ್ಲಾಜಿಕಲ್ ಆಗಿರೋ ಲಾಜಿಕ್ ಇದೆ ಬ್ರೋ. ಲಾಜಿಕ? ಅದ್ ಏನ್ ಹೇಳ್ತಾ ಇದೆ ಅಂತ ಅರ್ಥ ಆಗಂಗ್ ಹೇಳಪ್ಪ. ಹೇಳು, ನನ್ ಕನ್ಸಲ್ಲಿರೋ ಲಾಜಿಕ್ ಏನು? ಹೇಳ್ತೀನಿ ಬ್ರೋ, ಹೇಳ್ತೀನಿ. ಈಗ ನೀನು ದಿವ್ಯನ್ ಮದ್ವೆ ಆಗ್ತಾ ಇದೆಯಾ? ಅವಳ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಆದ್ರೆ ಇದೆಲ್ಲದ್ರ ಮಧ್ಯೆ ಯಾವ್ದೋ ಒಂದ್ ಸಣ್ಣ ಕೊರತೆ ನಿನ್ ಮನ್ಸನ್ ಕೊರಿತಾ ಇದೆ. ಮೇ ಬಿ ಅದೇನು ಅಂತ ಕ್ಲಾರಿಟಿ ನಿನಗೂ ಇಲ್ಲ. ಈ ಕಡೆ ಸತ್ಯನ್ ಲವ್ ಮಾಡ್ತಾ ಇದೀನಿ ಅಂತ ನಾನ್ ನಿನಗೆ ಹೇಳಿದೀನಿ. ಅದೊಂದು ದೊಡ್ಡ ರಿಸ್ಕ್ ಅಂತ ನೀನ್ ಆಲ್ರೆಡಿ ಆರ್ಗ್ಯೂ ಮಾಡಿದ್ಯಾ. ಅದ್ ನಿಜಾನೇ ಗೊತ್ತು ಬಿಡು ಬ್ರೋ. ಆದ್ರೆ ನೀನ್ ಒಂದ್ ತಪ್ಪು ಮಾಡಿದ್ಯಾ. ದಿವ್ಯಾಂಗ್ ಪ್ರಪೋಸ್ ಮಾಡದೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಿಟ್ಟಿದ್ಯಾ. ಅದಕ್ಕೆ ನಾನ್ ಸತ್ಯಂಗ್ ಪ್ರಪೋಸ್ ಮಾಡ್ಬಿಟ್ರೆ ನಿನಗ್ ಭಯ. ಭಯನಾ? ನೀನ್ ಸತ್ಯಂಗ್ ಪ್ರಪೋಸ್ ಮಾಡಿದ್ರೆ ನಾನೇ ಭಯ ಪಡ್ಬೇಕು? ನಾನೇನ್ ಸತ್ಯನ್ ಪ್ರೀತಿಸ್ತಿಲ್ವಲ್ಲ. ಅಫ್ಕೋರ್ಸ್ ಬ್ರೋ, ಅವಳು ನನ್ನ ಹುಡುಗಿ. ನೀನ್ ಹೇಗೆ ಪ್ರೀತಿಸ್ತೀಯ? ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿರೋದು ನಿನ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಆಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಕಷ್ಟ ಆಗ್ತಾ ಇದೆ. ಒಂಥರ ಹೊಟ್ಟೆ ಕಿಚ್ಚಾಗ್ತಾ ಇದೆ ಬ್ರೋ. ಅದಕ್ಕೆ ಆ ಹೊಟ್ಟೆ ಕಿಚ್ಚು ಹೊಟ್ಟೆಯಿಂದ ತಲೆಗೆ ಬಂದು ನಿದ್ದೆ ಮಾಡುವಾಗ ನಿನ್ ಕನ್ಸಲ್ ಬಂದ್ಬಿಟ್ಟಿದೆ. ಹೊಟ್ಟೆ ಕಿಚ್ಚು ಇಲ್ಲ, ಏನೂ ಇಲ್ಲ. ಸುಮ್ನೆ ಏನೇನೋ ಹೇಳ್ಬೇಡ. ಸುಮ್ನೆ ಹೇಳದ? ಅದು ನಾನು. ಮತ್ತಿನ್ನೇನು? ನಾನ್ ಸತ್ಯನ್ ಪ್ರೀತಿನೇ ಮಾಡಿಲ್ಲ ಅಂದ್ಮೇಲೆ ನಾನ್ ಸತ್ಯನ್ ಪ್ರಪೋಸ್ ಮಾಡ್ತಾರ ಕನ್ಸ್ ನನ್ಗೇನಕ್ ಬೀಳ್ಬೇಕು? ಅದನ್ನ ನೀನ್ ನಿನ್ ಕನ್ಸಿಗೆ ಕೇಳಬೇಕು ಬ್ರೋ. ಮೋಸ್ಟ್ಲಿ ನಿನ್ ಕನ್ಸಿಗೆ ಕನ್ಫ್ಯೂಸ್ ಆಗಿದೆ ಬ್ರೋ. ಆ ಕನ್ಫ್ಯೂಷನ್ ನಾಳೆ ಕ್ಲಿಯರ್ ಮಾಡಿ ಕ್ಲಾರಿಟಿ ಕೊಟ್ಬಿಡೋಣ ಬ್ರೋ. ಆಮೇಲೆ ಇಂತ ಕನ್ಸು ನಿನಗ್ ಬೀಳ್ಬೇಕು ಇಲ್ಲ ನನಗ್ ಬೀಳ್ಬೇಕು ಅಂತ ಕನ್ಸೇ ಡಿಸೈಡ್ ಮಾಡ್ಲಿ. ಗಂಟೆ 2 ಆಯ್ತು, ನನಗ್ ಮಲ್ಗಕ್ ಬಿಡ್ತೀಯಾ? ಅಲ್ಲ ಬ್ರೋ, ಅದು ಸುಮ್ನೆ ಮಲ್ಕೋತೀಯಲ್ವಾ? ಇನ್ನೊಂದ್ಸಲ ನಿನ್ಗೆ ಬೀಳೋ ಡಬ್ಬಾ ಕನ್ಸುಗಳಿಗೆ ಅರ್ಥ ಕೇಳ್ಕೊಂಡು ಸತ್ಯ ನಂಗೆ ಪ್ರಪೋಸ್ ಮಾಡಿದ್ಲು, ಹೂ ಕೊಟ್ಲು, ಸ್ಪ್ಯಾನರ್ ಕೊಟ್ಲು, ಸ್ಕ್ರೂ ಕೊಟ್ಲು ಅಂದ್ರೆ ನಾನೇ ನಿನ್ ಸುಟ್ಸ್ ಹಾಕ್ತೀನಿ. ಬ್ರೋ, ಸತ್ಯ ನನಗ್ ಪ್ರಪೋಸ್ ಮಾಡಿಲ್ಲ, ನಾನೇ ಸತ್ಯಂಗ್ ಪ್ರಪೋಸ್ ಮಾಡಿದ್ದು. ಏನೋ ಒಂದು ಪ್ರಪೋಸ್ ಆಯ್ತಲ್ಲ, ಸುಮ್ನೆ ನನ್ ಕನ್ಸು ಹಾಳು ಮಾಡ್ದ. ಮಲ್ಕೋ ಸುಮ್ನೆ. Yeah.